ಶ್ಯಾಮರ್ಚಕರು ಅಂತ. ಇಲ್ಲಿ ಮಾದಪ್ಪನಿಗೆ ತುಂಬಾ ವಿಶೇಷ ಏನಪ್ಪಾ ಅಂದ್ರೆ ಶ್ರೀ ಬೀರೇಶ್ವರ ಸೇವಾ ಸಮಿತಿ ಟ್ರಸ್ಟ್ ಇಂದ ಈ ಮಲೆಮಹದೇಶ್ವರ ಮತ್ತು ಬೀರೇಶ್ವರ ದೇವರು ಜೊತೆಗಿದ್ದಾರೆ ಅಂತಂದ್ರೆ ಏನಪ್ಪ ವಿಶೇಷ ಅಂತಂದ್ರೆ ದೇವಸ್ಥಾನ ಒಳಗಡೆ ಹಳ್ಳಿ ಮರ ಇರೋದ್ರಿಂದ ದೇವರಿಗೆ ತುಂಬಾ ಪವರ್ ಇರ್ತದೆ, ತುಂಬಾ ವಿಶೇಷವಾಗಿರ್ತದೆ. ಇಲ್ಲಿ ಯಾರಿಗೆ ಏನ್ ಬಂದ್ರು ಕಷ್ಟ ಪರಿಹಾರ ಆಗುತ್ತೆ, ಭಗವಂತ ಅನುಗ್ರಹ ಸದಾ ಇದೆ ಅಂತ ನಾನು ಹೇಳ್ತೀನಿ. ಮತ್ತು ಯಾರು ಇಲ್ಲಿ ದೇವಸ್ಥಾನಕ್ಕೆ ತಿರುಗಿ ನೋಡೋದಿದವರು ಈಗ ಎಲ್ಲಿಂದ ಎಲ್ಲಿಗೂ ಒಂದು ಹೆಸರಾಗಿದೆ. ಇದು ಮಾದಪ್ಪನ ಸಾಕಾರ ಅಂತ ತುಂಬಾ ಇದೆ. ಇಲ್ಲಿ ಎಷ್ಟು ಜನಕ್ಕೆ ಒಳ್ಳೇದಾಗಿದೆ ಅಷ್ಟು ಒಳ್ಳೇದಾಗಿದೆ. ಭಗವಂತ ಅನುಗ್ರಹ ತುಂಬಾ ಇದೆ. ಇವನ್ ಸಾಗರ ಹಳ್ಳಿ ಮರ ಇರೋದ್ರಿಂದ ಒಳ್ಳೆ ಫಲಪುರ ವೃಕ್ಷ ಒಳಗಡೆ ಇರೋದ್ರಿಂದ ಯಾರಿಗೆ ಏನ್ ಕಷ್ಟ ಬಂದ್ರೂ ಪರಿಹಾರ ಆಗುತ್ತೆ. ಮಾದಪ್ಪನ ಸಾಕಾರ ತುಂಬಾ ಇದೆ. ಅದಾಗಿ ಮಾದಪ್ಪ ನಾವೇನು ಹೇಳಂಗಿಲ್ಲ, ಜನಗಳು ಹೇಳ್ತಿದ್ದಾರೆ ಈ ಬಂದ್ರೆ ಪರಿಸರ ನೋಡ್ಬೋದು. ಅಷ್ಟು ಅಭಿವೃದ್ಧಿಯಾಗಿ ಮಾದಪ್ಪ ಮಾಡಿಸ್ಕೊಡ್ತಾ ಇದ್ದಾನೆ. ಅವಾಗ ಅಮಾವಾಸ್ಯೆ ಅಥವಾ ಪೂರ್ಣಿಮೆ ಹತ್ರ ಒಂದ್ಸಲಿ ಹಾವು ಬಂದು ಹೋಗುತ್ತೆ. ನಮ್ಮ ಹೆಸರು ಶಿವಕುಮಾರ್ ಅಂತ. ನಮ್ಮ ಪ್ರಪಂಚಾದ್ಯಂತ ಇವತ್ತು ಶಿವರಾತ್ರಿಯ ಶಿವನ ವಿಶೇಷ ಆರಾಧನೆ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಚಾಮರಾಜಪೇಟೆ ರುದ್ರಪ್ಪ ಗಾರ್ಡನ್ ಶ್ರೀ ಬೀರೇಶ್ವರ ಸ್ವಾಮಿ ಮಲೆಮಹದೇಶ್ವರ ಸ್ವಾಮಿಯ ವಿಶೇಷವಾಗಿ ಅಭಿಷೇಕ ಆಗಿದೆ. ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಆಗಿದೆ. ನಮ್ಮ ಪ್ರಧಾನ ಅರ್ಚಕರು ಶ್ಯಾಮ್ರವರಿಂದ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಡೀತಾ ಇದೆ. ಹಾಗೆ ಎಲ್ಲ ಭಕ್ತಾದಿಗಳಿಗೂ ಮಹಾ ಶಿವ ಏನಿದೆ ಪರಮಾತ್ಮ ಎಲ್ಲರಿಗೂ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀವಿ. ನಮ್ದು ವಿಶೇಷತೆ ರುದ್ರಪ್ಪ ಗಾರ್ಡನ್ ನಲ್ಲಿ ಹುಲಿ ವಾಹನ ತುಂಬಾ ವಿಶೇಷವಾಗಿದೆ. ತುಂಬಾ ಏನಂತೀರಾ ಅಂದ್ರೆ ಪವರ್ಫುಲ್ ಆಗಿದೆ. ನಮ್ಮ ಹುಲಿ ವಾಹನ ಬಂದು ಚಾಮರಾಜಪೇಟೆ ಮಲೆಮಹದೇಶ್ವರ ದೇವಸ್ಥಾನ, ಮಲೆಮಹದೇಶ್ವರ ಬೆಟ್ಟ ಬಿಟ್ರೆ ಚಾಮರಾಜಪೇಟೆ ಮಲೆಮಹದೇಶ್ವರ ಮತ್ತೆ ನಮ್ಮ ರುದ್ರಪ್ಪ ಗಾರ್ಡನ್ನ ಮಲೆಮಹದೇಶ್ವರ ವಾಹನ ತುಂಬಾ ಸುಪ್ರಸಿದ್ಧವಾಗಿದೆ. ಇಲ್ಲಿ ಸರ್ವ ಜನಕ್ಕೂ ಒಳ್ಳೇದಾಗ್ಲಿ. ಪ್ರತಿಯೊಬ್ಬರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಿಶೇಷವಾಗಿ 1 ಅವರ್ ಒಂದ್ಸಲ ವಿಶೇಷವಾದ ಮಂಗಳಾರತಿ, ವಿಶೇಷವಾದ ಪೂಜೆ ನಡೀತಾ ಇದೆ ಅಂತ ಹೇಳೋದಕ್ಕೆ ಇಷ್ಟ ಬಯಸ್ತೀವಿ. 6-7 ವರ್ಷದಿಂದ ನಡೀತಾ ಇದೆ. ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ವರ್ಷಕ್ಕೊಂದೊಂಥರ ವಿಜೃಂಭಣೆಯಿಂದ ನಡೀತಾ ಇದೆ. ಕತೆ ಇರ್ಬೋದು, ಭರತನಾಟ್ಯ ಇರ್ಬೋದು, ಪೂಜಾ ಕಾರ್ಯಕ್ರಮಗಳಿರ್ಬೋದು, ಮತ್ತೆ ಅನ್ನದಾನ ಇದೆ. ಅನ್ನದಾನ ಸಂತರ್ಪಣೆ ಆಗುತ್ತೆ. ಇಲ್ಲಿ 7,000 ಜನಕ್ಕೆ ಒಂದು 3,000-4,000 ಜನದವರೆಗೂ ಇಲ್ಲಿ ಅನ್ನ ಸಂತರ್ಪಣೆ, 7,000 ಜನದವರೆಗೂ ಅನ್ನ ಸಂತರ್ಪಣೆ ನಡೆಯುತ್ತೆ. ಹುಲಿ ವಾಹನದ ಚಾಮರಾಜಪೇಟೆ ರಾಜಬೀದಿಗಳಲ್ಲಿ ಇಲ್ಲಿ ಮೆರವಣಿಗೆ ಅದ್ದೂರಿಯಾಗಿ ನಡೆಯುತ್ತೆ. ಗಣ್ಯ ವ್ಯಕ್ತಿಗಳು ಅಂದ್ರೆ ನಮ್ಮ CM ಅವರು ಚಾಮರಾಜಪೇಟೆಗೆ ಬರ್ಬೇಕಾಯ್ತು. ಅವ್ರು ಕಾಲು ನೋವಿಂದ ಬರಕ್ಕಾಗಿಲ್ಲ. ಇವರು ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಇಲ್ಲಿ ಶಾಸಕರು, ಈಗಿನ ವಸತಿ ಸಚಿವರಾಗಿರೋರು. ಅವರೇನು ಅಂದ್ರೆ ಹಂಪೆಯಲ್ಲಿ ಉತ್ಸವ ನಡೀತಾ ಇದೆ, ಕನ್ನಡ ಉತ್ಸವ, ಅಲ್ಲಿಗೆ ಹೋಗಿರೋದ್ರಿಂದ ಅವ್ರು ಬಂದಿಲ್ಲ. ಇನ್ನ ನಮ್ಮ ರುದ್ರಪ್ಪ ಗಾರ್ಡನ್ನ ಅಶೋಕ್ ನಗರ ವಾರ್ಡ್ನ ಕೌನ್ಸಿಲರ್ ಇರ್ಬೋದು, ಎಕ್ಸ್ ಕೌನ್ಸಿಲರು DC ರಮೇಶ್, ಸುಜಾತ DC ರಮೇಶ್ ಅವರು ಬಂದು ಹೋಗಿದ್ದಾರೆ. ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಕೊಟ್ಟಿಂದ ಮುಂದಿನ ಹೆಚ್ಚಿನ ಕಾರ್ಯಕ್ರಮಗಳನ್ನ ನೀಡೋದಕ್ಕೆ ಇಲ್ಲಿ ಸಹಕಾರಗಳನ್ನ ನಿರೂಪಣೆ ಮಾಡಲಿ ಅಂತ ಕೇಳೋದಕ್ಕೆ ಬಯಸ್ತೀವಿ. ಪದಾಧಿಕಾರಿಗಳು ನಾವಿಲ್ಲಿ ನಮ್ಮ ಟ್ರಸ್ಟ್ನವರು, ಹಾಗೆ ನಮ್ಮ ರುದ್ರಪ್ಪ ಗಾರ್ಡನ್ ಅಧ್ಯಕ್ಷರು ಗೋಪಾಲಣ್ಣ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಯಾದವರ ನಮ್ಮ ಬಸವಯ್ಯನವರಿದ್ದಾರೆ, ಅವರೆಲ್ಲ ಖಜಾಂಚಿ ಅವರು ರಾಜು ಅವರಿದ್ದಾರೆ. ಇದಕ್ಕೆಲ್ಲ ಭಕ್ತಾದಿಗಳು ನಮ್ಮ ಸೇವಾ ಸಮಿತಿ ಟ್ರಸ್ಟ್ನವರು, ಬೀರೇಶ್ವರ ಸೇವಾ ಸಮಿತಿ ಟ್ರಸ್ಟ್ನವರು ಕಾರಣ. ಹಂಗಾಗಿ ನಮ್ಮ ಭಕ್ತಾದಿಗಳು ಮಲೆಮಹದೇಶ್ವರ ಇಲ್ಲಿ ದೇವರು ನೆಲೆಗೊಂಡಿರೋದ್ರಿಂದ ತುಂಬಾ ವಿಶೇಷವಾಗಿ ನಡೀತಾ ಇದೆ. ಇಲ್ಲಿ 5ನೇ ವರ್ಷದ ಶಿವರಾತ್ರಿ ಮಾಡ್ತಾ ಇದೀವಿ. ಶಿವರಾತ್ರಿ ಜಾತ್ರಾ ಮಹೋತ್ಸವ ಅಂತ ಅನ್ನಕ್ಕೆ ಒಂದು ಕಳೆ ಬಂದಿದೆ. ಇದಕ್ಕೆ ನೋಡಕ್ಕೆ ಒಂದು ಲೈಟಿಂಗ್ ಆಗ್ಲಿ, ಏನಾಗ್ಲಿ, ಕತೆ, ಪೂಜೆಗಳು, ಪುರಸ್ಕಾರಗಳು ವರ್ಷ ಮಾದಪ್ಪ ಹೆಚ್ಚುಗಳು ಕೊಡ್ತಾ ಇದ್ದೇನೆ. ಬೀರೇಶ್ವರ ಮತ್ತು ಮಲೆಮಹದೇಶ್ವರ ಯಾಕಪ್ಪ ಅಷ್ಟು ಅದ್ಭುತವಾಗಿ ಆಗ್ತಾ ಇದೆ ಅಂತಂದ್ರೆ ಈ ಫಲಪುರ ವೃಕ್ಷ ಒಳಗಡೆ ಇರೋದ್ರಿಂದ ಈ ಬೀರೇಶ್ವರ ಮತ್ತು ಮಲೆಮಹದೇಶ್ವರ ಒಟ್ಟಿಗೆ ಇದ್ರೆ ದೇವಸ್ಥಾನದಲ್ಲಿ. ಅದಕ್ಕೋಸ್ಕರ ಈ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾವ್ರೆ. ಅವ್ರು ಏನ್ ಕೇಳ್ಕೊತಾರೆ ಭಕ್ತಾದಿಗಳು ಆ ಕಾರ್ಯವೆಲ್ಲ ನೆರವೇರ್ತಾ ಇದೆ. ಇಲ್ಲಿ ಅವಾಗ ಒಂದ್ಸಲಿ ಯಾವ ಬಂದು ಹೋಗುತ್ತೆ. ಅದಕ್ಕೆ ಭಗವಂತ ಸಹಕಾರ ತುಂಬಾ ಇದೆ. ಇವಾಗ 7,000 ಅನುದಾನ ಅಂತಂತೀವಿ. ವರ್ಷನೂ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಜನಗಳ ಸಹಕಾರ, ಭಕ್ತಾದಿಗಳ ಸಹಕಾರ, ನಮ್ಮ ಸೇವಾ ಸಮಿತಿ ಟ್ರಸ್ಟ್ನವ್ರ ಸಹಕಾರ, ಎಲ್ಲರ ಜನಗಳ ಸಹಕಾರ ಸರ್. ಕಾರ್ಯದಲ್ಲಿ ಮಾದಪ್ಪನಿಗೆ ಅಮಾವಾಸ್ಯೆ ಪ್ರಯುಕ್ತ ತುಂಬಾ ವಿಶೇಷ ಪೂಜೆ ಇರ್ತದೆ.
ಪ್ರತಿ ತಿಂಗಳು ಅಮಾವಾಸ್ಯೆಗೆ ವಿಶೇಷ ಪೂಜೆ, ವಿಶೇಷ ಅಲಂಕಾರ ಇರ್ತದೆ. ಪ್ರತಿ ತಿಂಗಳು ಎಣ್ಣೆ ಭಜನ ಅಂತ ಮಾಡ್ತೀವಿ ದೇವರಿಗೆ. ಮಲೆ ಮಾದಪ್ಪನಿಗೆ ಎಣ್ಣೆ ಭಜನೆ ಅಂದ್ರೆ ತುಂಬಾ ವಿಶೇಷ ದೇವರಿಗೆ. ಅಲಂಕಾರದಲ್ಲಿ ಎಲ್ಲಾ ತರ ಅಲಂಕಾರಗಳು ಮಾಡ್ತೀವಿ. ಭಕ್ತಾದಿಗಳಿಗೆ ತುಂಬಾ ಖುಷಿ ಆಗುತ್ತೆ. ಬೇಕಾದ್ರೆ ಭಕ್ತಾದಿಗಳ ಕೇಳಿ ನೋಡಿ, ಅವ್ರಿಗೆ ಗೊತ್ತಿರ್ತದೆ. ಹೆಸರು ಬಸವಯ್ಯ ಅಂತ. ಶ್ರೀ ಬೀರೇಶ್ವರ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ 5ನೇ ವರ್ಷ ಅದ್ದೂರಿಯಾಗಿ ಅನುದಾನ ಮತ್ತೆ ನಿನ್ನೆ ಪಲ್ಲಕ್ಕಿ ಮೆರವಣಿಗೆ ನಮ್ಮ ಅರ್ಚಕರಾದ ಸಾಮ್ ಅವರಿಂದ ಮತ್ತೆ ಬೀರೇಶ್ವರ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ಪದಾಧಿಕಾರಿ ಟ್ರಸ್ಟಿಗಳು ಹಾಗೂ ನಮ್ಮ ಶಾಸಕರಾದ ಸರ್ವಧರ್ಮ ನಾಯಕರು ಜಮೀರ್ ಅಹಮದ್ ಅವರು ಮತ್ತೆ ಗೋಪಾಲ್ ಮತ್ತೆ ಡಿ ಸಿ ರಮೇಶ್, ಸುಜಾತ ಡಿ ಸಿ ರಮೇಶ್ ಅವರು ಇಲ್ಲಿ ಎಲ್ಲ ಸೇರಿ ನಮಗೆ ಸಹಾಯ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಅದೇ ತರ ಇಲ್ಲಿ 5,000 ಜನಕ್ಕೆ ಅನುದಾನ, 7,000 ಜನಕ್ಕೆ ಅನುದಾನ ಏರ್ಪಡಿಸಿದೀವಿ. ಜನತೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ಸಹಕಾರ ಕೊಟ್ಟು ಇನ್ನು ಮುಂದೆ ಚೆನ್ನಾಗಿ ಬೆಳಿಬೇಕು, ಇದು ಚೆನ್ನಾಗಿ ನಡಿಬೇಕು ಇನ್ನ ಮುಂದಕ್ಕೆ ಅಂತ ಹೇಳಿ ನಾವು ಜನಗಳ ಕೇಳ್ಕೊತೀವಿ. ಸರ್ 5 ವರ್ಷ ಇದು 5ನೇ ವರ್ಷ ಇದು. ಸರ್ ಕಾರ್ಯಕ್ರಮ ಬಂದು 26ನೇ ತಾರೀಕು ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಇದು ಅಭಿಷೇಕ, ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ, ನಾಗರ ಹೋಮ. 27ನೇ ತಾರೀಕು ಗುರುವಾರ ಸಂಜೆ 5 ಗಂಟೆಗೆ ಮಲೆ ದೇವಸ್ಥಾನದಿಂದ ಅಪ್ಪೋಯ್ಮೆಂಟ್ ಜನಪದ ತಂಡದಿಂದ ಪೂಜೆ, ಎಲ್ಲ ಜನಪದ ಕಲಾವಿದರಿಂದ ಚಾಂಪೇಟೆ ಬೆಂಗಳೂರಿಂದ ಕಂಸಾಳೆ, ರುದ್ರಪ್ಪ ಇದರಿಂದ. 28ನೇ ತಾರೀಕು ಅಮಾವಾಸ್ಯೆ, ಇವತ್ತು ಅಮಾವಾಸ್ಯೆ ದಿನ ಮಲೆ ಮಹೋತ್ಸವ ವಿಶೇಷ ಪೂಜೆ ಹಾಗೂ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇವತ್ತು ಅನುದಾನವನ್ನು ಏರ್ಪಡಿಸಲಾಗಿದೆ. ಸ್ನೇಹ ತುಂಬಾ ನಂಬಿಕೆ ಇದೆ. ಯಾವ ರೀತಿ ನಂಬಿಕೆ ಇದೆ? ನಾವೇನ್ ಅನ್ಕೋತೀವಿ ಅದಾಗುತ್ತೆ. ಮೀನ್ಸ್ ಇದ್ರಾಗ ಓದೋದ್ರ ಬಗ್ಗೆ ಅನ್ಕೊಂಡಿದೀವಿ, ಸ್ಕೋರ್ ಮಾಡ್ಬೇಕು ಜಾಸ್ತಿ ಅನ್ನೋದ್ರು. ಆಮೇಲೆ ಏನಾದ್ರು ಮನೇಲಿ ಪ್ರಾಬ್ಲಮ್ಸ್ ಇದ್ರೆ ಅದ್ರ ಬಗ್ಗೆ ಅನ್ಕೊಂಡಿದೀವಿ. ಅದೆಲ್ಲ ಆಗಿದೆ. ಆಯ್ತು, ನಾವ್ ಏನ್ ಅನ್ಕೋತೀವಿ ಅದಾಗುತ್ತೆ. ಸೊ ನಂಬಿದೀವಿ. ಸೋಮವಾರ ಯಾವಾಗ್ಲೂ ಬರ್ತೀವಿ. ನಂಬಿದ್ದೀನಿ ತುಂಬಾ ನಾನು. ಅದೇ ಎಲ್ಲಾ ವಿಷಯದಲ್ಲೂ ತುಂಬಾ ಸಹಾಯ ಆಗುತ್ತೆ. ದೇವಸ್ಥಾನಕ್ಕೆ ಬಂದ್ರೆ ತುಂಬಾ ಪಾಸಿಟಿವ್ ವೈಬ್ ಇರುತ್ತೆ ಇಲ್ಲಿ. ನಾವು ಸೋಮವಾರ ಅವಾಗ ರಾಜೇಶ್ವರಿ ಅಂತ ನಮ್ಮ ಹುಡುಗರೆಲ್ಲ ಡೈಲಿ ವಾರ ಬರ್ತಾ ಇರ್ತಾರೆ. ಅವರು ಸ್ವಲ್ಪ ಪರವಾಗಿಲ್ಲ, ಓದ್ತಾ ಇದಾರೆ ಚೆನ್ನಾಗಿ. ಹೇಳಿದೆ ಅನ್ಕೊಂಡಿರೋದೆಲ್ಲ ನೆರವೇರ್ತಾ ಇದೆ. ನಾವು ಸ್ವಲ್ಪ ಮನೇಲಿ ಸ್ವಲ್ಪ ಇದೆ ಪ್ರಾಬ್ಲಮ್ ಇತ್ತು, ಇವಾಗೆಲ್ಲ ಒಂದ್ ಸ್ವಲ್ಪ ಪರವಾಗಿಲ್ಲ ಆಗೈತೆ. ನಮ್ಮ ಮನೆಯವ್ರಿಗೆ ಹುಷಾರಿರ್ಲಿಲ್ಲ, ಅದೆಲ್ಲ ನೆರವೇರಿದೆ.